ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರಿ, ನಾಳೆ ನಾನು ಹೆಂಡ್ತಿನ ಬರಕ್ಕೆ ಹೇಳ್ತೇನೆ. ಅಜ್ಬಂಡು ಬಂದ್ರಾ? ನಿಮ್ಗೇನೋ ಹೇಳ್ಬೇಕು. ನಾನು ನಿಮ್ಗೇನೋ ಹೇಳ್ಬೇಕು. ಸರಿ ಹೇಳಿ. ಇಲ್ಲ, ನೀವು ಮೊದಲು ಹೇಳಿ. ಪರವಾಗಿಲ್ಲ, ನೀವು ಹೇಳಿ. ಇಲ್ಲ, ಗಂಡ ಮೊದಲು, ಹೆಂಡತಿ ಆಮೇಲೆ. ನೀವು ಹೇಳಿ. ಸರಿ ಆಯ್ತು. ಮೊನ್ನೆ ನೀವು NGO ಪ್ರೋಗ್ರಾಮ್ಗೆ ಹೋಗಿದ್ರಲ್ಲ, ಅಲ್ಲಿ ಅವ್ರು ಮಾಡೋ ಕೆಲಸನೆಲ್ಲ ನೋಡಿ ಏನಾದರೂ ಸಹಾಯ ಬೇಕಿದ್ರೆ ಹೇಳಿ, ನಾನು ಕೈಲಾದ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರಂತಲ್ಲ. ಹೌದು. ನಾಳೆ ಒಂದು ಅನಾಥಾಶ್ರಮಕ್ಕೆ ನಮ್ಮ ಆಫೀಸ್ ಕಡೆಯವರು NGO ಪರವಾಗಿ ಹೋಗ್ತಿದ್ದಾರೆ. ಅದಕ್ಕೆ ನಿಮ್ಮನ್ನು ಕಳಿಸ್ತೀನಿ ಅಂತ ಹೇಳಿದ್ದೀನಿ. ನಾಳೆ ಬೆಳಗ್ಗೆ ರೆಡಿ ಆಗಿಬಿಡಿ, ನಾನೇ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ಅಯ್ಯೋ ಕ್ಷಮಿಸಿ ಅಜ್ಬಂಡು, ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿರೋ ಜನರಿಗೆ ಸಹಾಯ ಮಾಡೋ ಆಸೆ ನನಗಿದೆ. ಆದರೆ ನಾಳೆ ಒಂದಿನ ಆಗಲ್ಲ, ಬೇರೆ ಯಾವ್ದಾದ್ರೂ ದಿನ ಹೋಗ್ತೀನಿ. ಯಾಕೆ ನಾಳೆ ಯಾಕೆ ಆಗಲ್ಲ? ಮನೇಲಿ ಏನಾದ್ರು ಕೆಲಸ ಇದ್ರೆ ಕೆಲಸದವ್ರಿಗೆ ಹೇಳಿ ಮಾಡ್ತಾರೆ, ನೀವು ಯಾಕೆ ಮಾಡಬೇಕು? ಮನೇಲಿ ಕೆಲಸ ಏನೂ ಇಲ್ಲ, ಅರ್ಚನಾ ಅಕ್ಕ ಜೊತೆ ಹೊರಗೆ ಹೋಗ್ತಿದ್ದೀನಿ. ಓ ಹೌದಾ? ಹೌದು, ಅವ್ರ ಪಾಪ ಒಬ್ಬರೇ ಇದ್ದಾರಲ್ವಾ, ಅದಕ್ಕೆ ಅವ್ರ ಜೊತೆ ನಾನು ಬರ್ತೀನಿ ಅಂತ ಹೇಳಿದೆ. ಸರಿ, ನೆಕ್ಸ್ಟ್ ಟೈಮ್ ಹೋದ್ರೆ ಆಯ್ತು ಬಿಡಿ. ನಾಳೆ ಎಲ್ಲಿ ಹೋಗ್ತಿರೋದು ನೀವು? ಗೊತ್ತಿಲ್ಲ ಅಜ್ಬಂಡು, ಜೊತೆಲಿ ಬಾ ಅಂತ ಅಂದರು, ಅದಕ್ಕೆ ಹೋಗ್ತಿದ್ದೀನಿ ಅಷ್ಟೇ. ಹೌದಾ? ಸರಿ, ಅದೇನೋ ಹೇಳ್ಬೇಕಂದ್ರಲ್ಲ, ನೀವು ಹೇಳಿ. ಅಜ್ಬಂಡು, ನಾನು ಬರೋವಾಗ ನೀವು ಯಾರ ಹತ್ರ ನಾವು ಫೋನಲ್ಲಿ ನನ್ನ ಹೆಂಡತಿನ ಬರಕ್ಕೆ ಹೇಳ್ತೀನಿ ಅಂತ ಹೇಳ್ತಿರಲ್ವಾ? ಅದೇ NGO ವಿಷಯ. ಅದು ಗೊತ್ತು. ನಾನು ನನ್ನ ಹೆಂಡತಿಯಾಗೆ ಒಪ್ಕೊಳ್ಳೋಕೆ ತಯಾರಿಲ್ಲದೆ ಇರೋರು ಬೇರೆಯವ್ರ ಮುಂದೆ ಯಾಕೆ ನನ್ನ ಹೆಂಡತಿ ಅಂದ್ರಿ? ಹೋಗ್ಲಿ ಬಿಡಿ, ಏನೋ ಅನ್ನಿಸ್ತು, ಅದಕ್ಕೆ ಕೇಳಿದೆ ಅಷ್ಟೇ. ಬೇರೆಯವ್ರ ಮುಂದೆನೂ ನಿಮ್ಮನ್ನ ಹೆಂಡತಿ ಅಂತ ಕರೆಯೋದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಕರೆಯಲ್ಲ ಬಿಡಿ. ಅಯ್ಯೋ ಹಾಗೆ ಮಾಡಬೇಡಿ ಅಜ್ಬಂಡು. ನೀವು ನನ್ನನ್ನು ಮನ್ಸಾರೆ ಹೆಂಡತಿಯಾಗಿ ಸ್ವೀಕರಿಸಿಲ್ಲ ಅಂದ್ರೂ ಬಾಯಿ ಮಾತಿಗಾದರೂ ನನ್ನ ಹೆಂಡತಿ ಅಂತ ಕರಿತೀರ ಅಲ್ವಾ, ಅದನ್ನು ಕೇಳಿಸ್ಕೊಂಡೆ ಸಮಾಧಾನ ಪಡ್ತೀನಿ. ನೀವು ಒಂದು ಕೇಳಿದ್ರೆ 10 ಸೇರ್ಸಿ ಹೇಳ್ತೀರಾ. ಅದು ಸರಿ, ಅಚ್ಚು ಯೂಶ್ವಲಿ ಒಬ್ಬಳೇ ಅಲ್ವಾ ಹೋಗೋದು? ಅದೇ ಈ ಸರ್ತಿ ನಿಮ್ಮನ್ನು ಕರೆದಿದ್ದಾಳೆ? ಏನೋ ಗೊತ್ತಿಲ್ಲ ಅಜ್ಬಂಡು, ಬಾ ಅಂದರು, ಹ್ಞೂ ಅಂದೆ ಅಷ್ಟೇ. ಸರಿ, ಹೋಗಿ ಬನ್ನಿ, ನಾನು ಫ್ರೆಶ್ ಆಗಿಬಿಟ್ಟು ಬರ್ತೀನಿ. ಹಾಂ ಸರಿ. ನಾಳೆ ಅವ್ರನ್ನ ಕರ್ಕೊಂಡು ಹೋಗ್ತಿರೋದು ಅವ್ರ ಪ್ರೀತಿನ ಒಂದು ಮಾಡೋಕ್ಕೆ ಅಜ್ಬಂಡು. ಆದಷ್ಟು ಬೇಗ ಅವ್ರು ಮೊದಲಿನ ಥರ ಖುಷಿಯಾಗಿರಬೇಕು ಅನ್ನೋದೇ ನನ್ನ ಆಸೆ. ಆಯ್ತಾಯ್ತು, ಖಂಡಿತ ಬರ್ತೀನಿ. ಗುಡ್ ಮಾರ್ನಿಂಗ್ ಅಪ್ಪ. ಗುಡ್ ಮಾರ್ನಿಂಗ್ ಮಗನೇ. ಏನಾಯ್ತು? ನಿಮಗೋಸ್ಕರ ಅಂತ ಸ್ಪೆಷಲ್ ಆಗಿ ಮೋಮೋಸ್ ಮಾಡ್ಕೊಂಡ್ ಬಂದಿದ್ದೀನಿ. ಎಲ್ಲಿ ಆನಿ? ಏನ್ ಚಿರು, ಬೆಳಗ್ಗೆ ನಿಮ್ಮ ಅಪ್ಪಂಗೆ ಏನೋ ತಿನ್ನಿಸ್ತಾ ಇದೆಯಾ? ಬರೀ ತಿನ್ನಿಸ್ತಾ ಇರೋದಲ್ಲ ಚಿಕ್ಕಪ್ಪ, ನಾನೇ ಕೈಯಾರೆ ಮಾಡ್ಕೊಂಡ್ ಬಂದಿದ್ದು. ಹೌದಾ? ನಂಗೊಂದ್ ಸ್ವಲ್ಪ ಟೇಸ್ಟ್ ಕೊಡ. ಬರೀ ಟೇಸ್ಟ್ ಕೊಡ್ತೀನಿ, ಜಾಸ್ತಿ ಕೇಳ್ಬಾರ್ದು. ಹ್ಞೂ, ಕೊಡು ಕೊಡು ಕೊಡು. ತುಂಬಾ ಚೆನ್ನಾಗಿದೆ ಕಣೋ, ಇನ್ನೊಂದು ಪೀಸ್ ಕೊಡ. ಇಲ್ಲ ಚಿಕ್ಕಪ್ಪ, ಕೊಡಲೇ. ಏನೇ ನೀವ ಬೆಳಿಗ್ಗೆನೆ ಚಿರು ಜೊತೆ ಕಿತ್ತಾಡ್ತಿದ್ದೀರಲ್ಲ? ಬೆಳಗ್ಗೆಯಿಂದ ಸಂಜೆವರೆಗೂ ನಿನ್ ಜೊತೆನೆ ಜಗಳಕ್ಕಾದ್ರೆ ಬೇಜಾರಾಗತ್ತಲ್ವಾ, ಅದಕ್ಕೆ ಅವನ ಜೊತೆ ಕಾಯ್ತಾ ಇದ್ದೀನಿ. ರಾತ್ರಿ ನಿನ್ ಜೊತೆ ಕಾಯ್ತೀನಿ ಬಿಡು. ಇಂಥದ್ದೇ ಆಯ್ತು ನಿಮ್ದು. ಗುಡ್ ಮಾರ್ನಿಂಗ್ ಅದಕ್ಕೆ. ಗುಡ್ ಮಾರ್ನಿಂಗ್. ಹುಡುಕ್ತಾ ಇದ್ದೀರಾ? ಅರ್ಚನಾ, ದೀಪ ಇಬ್ರು ಕಾಣಿಸ್ತಾ ಇಲ್ಲ. ಅವರಿಬ್ರು ಮನೇಲಿಲ್ಲ. ಏನು, ಇಬ್ರು ಮನೇಲಿಲ್ವಾ? ಅಚ್ಚುನ್ ಕರ್ಕೊಂಡು ದೀಪ ಅವರೆಲ್ಲ ಹೊರಗೆ ಹೋಗಿದ್ದಾರೆ. ಹೊರಗಡೆ ಅಂದ್ರೆ ಎಲ್ಲಿಗೆ? ಅದು ಗೊತ್ತಿಲ್ಲ, ಬೆಳಗ್ಗೆ ಮನೇಲಿರಲ್ಲ ಅಂತ ನಿನ್ನೆ ರಾತ್ರಿನೇ ಹೇಳಿದ್ರು ನಂಗೆ. ಅಲ್ಲಪ್ಪ ಚಿರು, ಎಲ್ಲಿಗೋ ಹೋಗ್ಬೇಕು ಅಂದೋಳು ಎಲ್ಲಿಗೆ ಅಂತ ಹೇಳಲಿಲ್ವಾ? ಇಲ್ಲ. ಎಲ್ಲಿಗೆ, ಯಾಕೆ ಅಂತ ನೀನು ಕೇಳಲಿಲ್ವಾ? ಅದೆಲ್ಲ ನನಗೆ ಯಾಕೆ ಬೇಕು ಚಿಕ್ಕಮ್ಮ, ಅದಕ್ಕೆ 15 ಏನೋ ಇರುತ್ತೆ, ಹೋಗಿ ಬರ್ಲಿ ಬಿಡು ಅಂತ ಸುಮ್ಮನೆ. ಹಾ, ಅದ್ಕೇನಾದ್ನಿ ಅಂತಿದೆಯಲ್ಲ, ಅಂದ್ರೆ ದೀಪನ ನೀನು ಹೆಂಡತಿ ಅಂತ ಒಪ್ಕೊಂಡಂಗಾಯ್ತು? ಇನ್ನು ನಮ್ ಸೌಂದರ್ಯ ಈ ಮನೆ ಸೊಸೆ ಅಂತ ಒಪ್ಕೊಂಡಿಲ್ಲ, ಅಂತದ್ರಲ್ಲಿ ನೀನ್ ಹೆಂಗಪ್ಪ ಅವಳನ್ನ ಹೆಂಡತಿ ಅಂತ ಒಪ್ಕೋತೀಯಾ?
ನಾನು ಎಲ್ಲಿ ಹಾಗಂದೆ ಚಿಕ್ಕಮ್ಮ? ಈಗ ತಾನೇ ಹೇಳ್ದಲ್ಲ ಅದಕ್ಕೆ ನಾದ್ನಿ ಎಲ್ಲೋ ಹೋಗಿದ್ದಾರೆ ಅಂತ. ಸುಕನ್ಯಾ, ಈಗ ಈ ವಿಷಯ ಎಲ್ಲ ಮಾತಾಡ್ಬೇಕಾ? ನೋಡು, ನಿನಗೆ ದೀಪ ಅಂದ್ರೆ ಇಷ್ಟ ಇಲ್ಲದೆ ಇರ್ಬೋದು, ಹಾಗಂತ ಎಲ್ರಿಗೂ ಇಷ್ಟ ಇಲ್ಲ ಅಂತ ಯಾಕೆ ಅನ್ಕೋತೀಯ? ಅರ್ಚನೆಗೆ ದೀಪನ್ನ ಕಂಡ್ರೆ ಇಷ್ಟ, ಹಾಗಾಗಿ ಚಿರು ಅತ್ಗೆನಾದ್ನಿ ಅಂತ ಹೇಳ್ದ ಅಷ್ಟೇ. ಹೌದಣ್ಣ, ಕರೆಕ್ಟಾಗಿ ಹೇಳಿದೆ ನೀನು. ಇಬ್ರು ಅಪರೂಪಕ್ಕೆ ದೇವಸ್ಥಾನಕ್ಕೋ ಶಾಪಿಂಗೋ ಎಲ್ಲ ಹೋಗಿರ್ತಾರೆ, ಬಂದ್ಮೇಲೆ ಅವ್ರನ್ನೇ ಕೇಳಿದ್ರಾಯ್ತು ಬಿಡು. ಅಲ್ಲ ಬಾಬಾ, ಅವ್ರು ಎಲ್ ಬೇಕಾದ್ರೂ ಹೋಗ್ಲಿ, ಇಂಥ ಕಡೆ ಹೋಗ್ತಾ ಇದೀನಿ ಅಂತ ಹೇಳ್ಬಿಟ್ಟು ಹೋಗ್ಬೇಕಲ್ವಾ? ದೀಪಾ ಮೊನ್ನೆ ಏನ್ ಮಾಡಿದ್ಲು ಅಂತ ಎಲ್ರಿಗೂ ಗೊತ್ತಿಲ್ವಾ? ಇವತ್ತು ಅರ್ಚನನ್ ಕರ್ಕೊಂಡು ಅದ್ ಎಲ್ಲಿ ಹೋಗಿದ್ದಾಳೋ ಏನೋ. ನೋಡಮ್ಮ, ದೀಪ ವಯಸ್ಸಲ್ಲಿ ಚಿಕ್ಕವಳೇ ಇರಬಹುದು, ಆದ್ರೆ ತುಂಬಾ ಬುದ್ಧಿವಂತೆ. ಮೊನ್ನೆ ಒಂದ್ಸಲ ಏನೋ ತಪ್ಪಾಗಿದೆ ಅಂತ ಪದೇ ಪದೇ ತಪ್ಪೇ ಮಾಡ್ತಾಳೆ ಅಂತ ಯಾಕೆ ಅನ್ಕೋತೀಯ? ಅದು ಅಲ್ಲದೆ ಮೊನ್ನೆ ಅವಳು ಆ ಫಂಕ್ಷನ್ಗೆ ಹೋಗಿದ್ದು ಸೌಂದರ್ಯಂಗೆ ಏನೋ ಅವಮಾನ ಮಾಡಬೇಕು ಅಂತ ಅಲ್ಲ, ಏನೋ ಅದು ಕೋ ಇನ್ಸಿಡೆಂಟ್ ಅಷ್ಟೇ. ಹೌದಣ್ಣ, ಕರೆಕ್ಟಾಗಿ ಹೇಳಿದೆ ನೀನು. ಓಕೆ, ಮೋಮೋಸ್ ಟೇಸ್ಟ್ ಮಾಡಿ, ನಾನೇ ಮಾಡಿದ್ದು. ಬೇಡ ಬೇಡ ಅಂದರೆ ಈಗ ಬೇಡ ಅಂತ, ನಾನು ಆಮೇಲೆ ತಿಂತೀನಿ. ನಿನ್ನೆಯಿಂದ ನೋಡ್ತಾ ಇದ್ದೀನಿ, ಯಾಕೋ ಏನೋ ಯೋಚನೆ ಮಾಡ್ತಾರೋ ಥರ ಕಾಣಿಸ್ತಾ ಇದ್ದೀರಾ. ಎನಿ ಪ್ರಾಬ್ಲಮ್? ನಥಿಂಗ್, ಐ ಆಮ್ ಆಲ್ ರೈಟ್, ಆಲ್ ಫೈನ್. ಏಯ್ ಚಿರು, ನನಗೆ ಕೊಡ. ಅವ್ರಿಗೆ ಬೇಡ ಅಂತ ಹೇಳ್ತಿರಲ್ಲ, ಕೊಡೋ ನನಗೆ. ಕೊಡೋ ಚಿರು. ಏ ಇಲ್ಲ ಚಿಕ್ಕಪ್ಪ, ನಿಮ್ಗೆಲ್ಲ ಮಾಡಿರೋದು ಅಪ್ಪಂಗೆ ಮಾಡಿ. ಇಲ್ಲ, ಒಂದು ಕೊಟ್ಟೆ ತಾನೆ ಟೇಸ್ಟ್ಗೆ ನಿಮಗೆ. ದೀಪ ಮನೇಲಿಲ್ಲ ಅನ್ನೋದಕ್ಕಿಂತ ದೀಪ ಅರ್ಚನನ್ನು ಎಲ್ಲಿ ಕರ್ಕೊಂಡು ಹೋಗಿದ್ದಾಳೆ ಅನ್ನೋದು ನಿನ್ನ ತಲೆಯಲ್ಲಿ ಕಾಡ್ತಿರೋ ಪ್ರಶ್ನೆ ಅಂತ ನಂಗೆ ಗೊತ್ತು ಸೌಂದರ್ಯ. ದೀಪ ಹಾಕಿರೋ ಚಾಲೆಂಜ್ ಪ್ರಕಾರ ಆದಷ್ಟು ಬೇಗ ಆ ರಾಹುಲ್ ನಿನ್ನ ಮುಂದೆ ತಂದು ನಿಲ್ಲಿಸ್ಬೇಕು ಅಂತ ಇರೋ ಬರೋ ದೇವ್ರಿಗೆಲ್ಲ ದಿನ ಕೈ ಮುಗಿತಾ ಇದ್ದೀನಿ. ಖಂಡಿತ ಆ ದಿನ ಬಂದೇ ಬರುತ್ತೆ. ಹೊರಗಡೆ ಹೋದ್ರೆ ಚಳಿ, ಒಳಗಡೆ ಬಂದ್ರೆ ಸೆಕೆ. ಬರ್ತಾ ಬರ್ತಾ ಈಗಿನ ವಾತಾವರಣನೇ ಅರ್ಥ ಮಾಡ್ಕೊಳಕ್ಕಾಗ್ತಲ್ಲ ಜಯರಮಣ. ಬಾ, ಊಟ ತಂದಿನಿ, ಊಟ ಮಾಡೋಣ. ನಂಗೆ ಬೇಡ ಕಣ ಬರ್ತಾ. ಯಾಕೆ ಜಯರಮಣ, ಟೈಮ್ ಹತ್ತಾಯ್ತಲ್ವಾ, ಬಾ ಊಟ ಮಾಡೋಣ. ಮನೇಲೆಲ್ಲ ನನಗೋಸ್ಕರ ಊಟಕ್ಕೆ ಅಂತ ಕಾಯ್ತಾ ಇರ್ತಾರೆ, ಅದ್ಬಿಟ್ಟು ನಾನು ಇಲ್ಲಿ ಊಟ ಮಾಡೋದು ಹೆಂಗೋ? ಅದ್ರಲ್ಲಿ ಏನಿದೆ, ನಾನು ಇಲ್ಲೇ ಊಟ ಮಾಡ್ಕೋತೀನಿ, ನೀವು ಊಟ ಮಾಡ್ಕೊಳ್ಳಿ ಅಂತ ಫೋನ್ ಮಾಡಿ ಹೇಳಿದ್ರು ಆಯ್ತಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.